ಸರಿಯಾಗಿ ಹೇಳ್ದೆ. ಈಗ ಹೇಳು ಕಂದ, ಈಗ ಹೇಳು. ಅವಳು ನನ್ನ ಬದುಕಿಂದ ಗಡೀಪಾರು ಮಾಡೋಕ್ಕೆ ಎಷ್ಟೆಲ್ಲ ಒದ್ದಾಡಿದೆ, ಆದರೆ ಯಾವ ಪ್ಲ್ಯಾನು ಸಕ್ಸಸ್ ಆಗಿಲ್ಲ. ಇನ್ನು ಅವಳನ್ನ ಸೋಲ್ಸೋಕ್ಕಾಗೋದೇ ಇಲ್ಲ ಅಂತ ಅರ್ಥ ಆಗೋಯ್ತಮ್ಮ. ಅದಕ್ಕೆ ಅಂತ ಮಾತು ಯಾಕೋ ನಿಲ್ಲಿಸ್ತೀಯ? ಮುಂದೆ ಹೇಳು. ಗೀತನ್ ಮುಂದೆ ನಾನು ಸೋತ್ಬಿಟ್ಟೆ ಅಮ್ಮ. ಅದಕ್ಕೆ ಅಲ್ವಾ ನೀನು ಅವಳನ್ನ ಬಿಟ್ಟು ಹಿಡಿಬೇಕು ಅಂತ ಈ ರೀತಿ ನಾಟಕ ಆಡಿದ್ದು? ಈಗ ಅವಳಿಗೆ ನೀನು ಏನು ಮಾಡಬೇಕು ಅಂತಿದ್ಯಾ ವಿಜಿ? ನನಗೆ ಕುತೂಹಲ ತಡೆಯೋದಕ್ಕಾಗ್ತಿಲ್ಲ. ಪ್ಲೀಸ್ ಹೇಳು. ಜೀವನದಲ್ಲಿ ಗೆಲುವು ಅಂದರೆ 4 ಜನ ಹಿಂದ್ಗಡೆ ನಿಲ್ಲಿಸ್ಕೊಂಡು ಜೈಕಾರ ಹಾಕ್ಸ್ಕೊಳ್ಳೋದು ಅಂದ್ಕೊಂಡಿದ್ದೆ ಅಮ್ಮ. ಆದರೆ ಎದುರುಗಡೆ 100 ಜನ ನಿಂತಿದ್ರು ಎದುರಿಸೋದು ಗೆಲುವು ಅಂತ ತೋರಿಸ್ಕೊಟ್ಟಳು ಅಮ್ಮ ಗೀತಾ. ಗೆಲುವಿಗೆ ಇನ್ನೊಂದು ಹೆಸರು ಈ ವಿಜಯ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನನ್ನಂಥ ಗೆಲುವನ್ನೇ ಗೆದ್ಬಿಟ್ಲು. ಅದಕ್ಕೆ ಆ ಗೆಲುವಿಗೆ ತಾಳಿ ಕಟ್ಟಿ ಮದುವೆ ಆಗ್ಬೇಕು ಅಂತಿದ್ದೀನಮ್ಮ. ವಿಜಯ್, ಏನ್ರಿ ನರಸಿಂಹನೇ, ಬುದ್ಧಿ ಇಲ್ವೇನ್ರಿ ನಿಮಗೆ? ಆ ರಮೇಶ ಇಲ್ಲಿಗೆ ಬಂದಿದ್ದ ಅನ್ನೋ ವಿಷಯ ನನಗೆ ಹೇಳೋದಕ್ಕೆ ಏನಾಗಿತ್ತು ನಿಮಗೆ? ಸರ್, ಅದು ನೀವು ತುಂಬ ಬ್ಯುಸಿ ಇದ್ರಲ್ಲ, ಅದಕ್ಕೆ. ರೀ, ನಿಮಗೆ ಬ್ಯುಸಿ ಯಾವುದು ಇಂಪಾರ್ಟೆಂಟ್ ಯಾವುದು ಅಂತ ಗೊತ್ತಿಲ್ವೇನ್ರಿ? ನಿಮ್ಮವನಿಗೇನೋ ಕೆಲಸ ಕೇಳಬೇಕು ಅಂತ ನಾನು ಬ್ಯುಸಿ ಇದ್ರು ಬಂದು ಕೇಳಿದ್ರಿ. ನರಸಿಂಹ, ಏನೋ ಮಾತಾಡ್ತಾ ಇದೀಯಾ? ಈ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ತನಕ ಬರ್ಬೇಕಾಗಿತ್ತಾ? ಒಂದು ನಿಮಿಷ ನನ್ನ ಮಾತು ಪೂರ್ತಿ ಕೇಳಿಸ್ಕೊಳಮ್ಮ. ಸಮಾಜದ ದೃಷ್ಟಿಯಲ್ಲಿ ಇಷ್ಟು ದಿನ ನಾನು ಅವಳು ಗಂಡ ಹೆಂಡತಿ ಆಗಿದ್ವಿ, ಆದರೆ ಈ ಸಂಬಂಧ ಶುರುವಾಗಿದ್ದೆ ಅವಳಾಗ ಅವಳು ಕಟ್ಕೊಂಡಿರೋ ತಾಳಿಯಿಂದ. ಅದನ್ನೇ ನಂಬಿ ಪ್ರೆಸ್ನವ್ರು ಹೆಂಡತಿ ಅಂತ ಬರ್ದಿದ್ದು, ಜನರು ಕರೆದಿದ್ದು, ನಾವು ವಿಧಿ ಇಲ್ಲದೆ ಒಪ್ಪಿದ್ದು. ಆದರೆ ಈಗ ನಾನು ಪರಿ ತಪ್ಪಿಸ್ತಾ ಇದ್ದೀನಮ್ಮ. ವಿಧಿ ಯಾಕೆ ನಮ್ಮನ್ನ ನಿಜವಾಗ್ಲೂ ಗಂಡ ಹೆಂಡತಿ ಮಾಡಿಲ್ಲ ಅಂತ. ಅಂದ್ರೆ ನೀನು ಗೀತನ್ನ ಪ್ರೀತಿಸ್ತಾ ಇರೋದು ನಿಜ? ಹೌದಮ್ಮ. ಮನ್ಸಲ್ಲಿ ಮೂಡಿರೋ ಸಂಬಂಧ ಆಗ್ಬೇಕು.
ಗೀತನ ಇಷ್ಟಪಡ್ತಿರೋ ನಾನು ನನ್ನ ಕೈಯಾರೆ ಅವಳಿಗೆ ತಾಳಿ ಕಟ್ಟಬೇಕು. ಇದೇನೇ ಗೀತಾ, ವಿಜಿ ಹೇಗಿದ್ದಾನೆ ಅಂತ ಕೇಳಿದ್ರೆ ಈ ರೀತಿ ನಾಚ್ಕೋತಿದ್ಯಾ? ಏನಾಯ್ತೆ? ವಿಜಿ ಪ್ರೀತಿನ ಒಪ್ಕೊಂಡ್ಬಿಟ್ಯೋ ಹೇಗೆ? ಇವಳು ಆಡ್ತಿರೋ ನೋಡಿದ್ರೆ ವಿಜಿನ ಒಪ್ಕೊಂಡಿರೋ ಹಾಗಿದೆ ಕಣ್ರೆ. ಇನ್ ನಾಚಿಕೆ ನೋಡು, ವಯ್ಯಾರ ನೋಡು. ಹೌದೇನೆ ಗೀತಾ? ಸುಮ್ನಿರ್ರೆ, ಹಾಗೆಲ್ಲ ಏನಿಲ್ಲಪ್ಪ. ಮತ್ತಿನ್ನೇನ್ ವಿಷಯನೋ ನಿಮ್ಮ ಈ ನಾಚಿಕೆಗೆ? ವಿಜಿ ಹೇಗಿದ್ದಾನೆ ಅಂದ್ರೆ ಹೇಳ್ತಿಲ್ಲ. ವಿಜಿ ಅಂದ್ರೆ ಸಾಕು ಮುಖ ಟೊಮೆಟೊ ತರ ಕೆಂಪಾಗಿದೆ. ಏನ್ ಮಾಡೋದು? ನಾನು ಎಷ್ಟೇ ಹಿಡ್ತದ್ರೆ ಹಿಡ್ಕೊಂಡ್ರು ನಾನ್ ಸೋಲ್ತಾ ಇದ್ದೀನಿ. ನನ್ನಿಂದ ಆಗ್ತಿಲ್ಲ ಕಣ್ರೆ. ಏನೇ ಆಗ್ತಿಲ್ಲ? ವಿಜಿನ ಇಷ್ಟ ಪಡ್ದಿರೋಕ್ ಆಗ್ತಾನೆ ಇಲ್ಲ ಕಣೆ. ಬೇಡ ಬೇಡ ಅಂದ್ರು ಇಷ್ಟ. ಹೇಳ್ತಾ ಇದ್ಯಾ? ನಿಂತ್ಕೊ ಎಲ್ಲ ಹೋಗ್ತಿದ್ಯಾ? ಮತ್ ಇನ್ನೇನ್ರೆ, ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಓ, ನಿಜ ಹೇಳ್ತಿದ್ಯಾ? ಹಾಗಾದ್ರೆ ಈ ವಿಷಯನ ನೇರವಾಗಿ ವಿಜಿಗೆ ಹೋಗಿ ಹೇಳ್ಬೇಕಿತ್ತು ತಾನೆ? ಹೌದು ಗೀತಾ, ಪಾಪ ಅವನು ನೀನ್ ಕೊಡೋ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದ್ದಾನೆ. ಹೇಳೋಣ ಅಂತ ಅನ್ಸುತ್ತೆ, ಆದ್ರೆ ಏನಾದ್ರೆ ಮತ್ತೆ ಮನ್ಸು ನನಗೆ ಸಿಗ್ಬೇಕಾದ ನ್ಯಾಯದ ಬಗ್ಗೆ ಯೋಚಿಸಿ ಈಗ ನ್ಯಾಯನ ಬಿಟ್ಟು ಹೆಂಡತಿ ಆಗೋದು ಅನ್ನೋ ಗೊಂದಲದಲ್ಲಿದ್ದೀನಿ. ನಿನ್ ತಲೆ ನಾಟಕದ ಹೆಂಡತಿ ಆಗಿದ್ದವಳು ನಿಜವಾದ ಹೆಂಡತಿ ಆಗೋದ್ರಲ್ಲಿ ಅನ್ಯಾಯ ಏನಿಲ್ವಲ್ಲ? ನಿನಗೆ ಹಿಂದೆ ವಿಜಿ ಮಾಡಿರೋ ಮೋಸಕ್ಕೆ ಇದೊಂಥರ ನ್ಯಾಯ ಕೊಟ್ಟಂಗಣೆ. ಹೌದು ಗೀತಾ, ಈ ವಿಷಯದಲ್ಲಿ ಅನುಮಾನ ಇಟ್ಕೊಳಕ್ ಹೋಗ್ಬೇಡ. ಮನ್ಸಿನ ಮಾತನ್ನ ಕೇಳಿ ಮುಂದುವರಿ. ಬದಲಾಗಿರೋ ವಿಜಿ ಜೊತೆಗೆ ಬದುಕು ನಡೆಸು. ಎಷ್ಟೇ ಆದ್ರೂ ಈಗ ವಿಜಯ್ ನಿನ್ಗಿಂತ ಒಳ್ಳೆಯನಾಗಿದ್ದಾನೆ, ನಿನ್ನ 2ಗಿಂತ ಜಾಸ್ತಿ ಪ್ರೀತಿಸ್ತಾನೆ. ಇನ್ನು ಯಾಕೆ ಯೋಚನೆ ಮಾಡ್ತಿದ್ಯಾ? ಗೀತಾ, ನೀನ್ ಇನ್ನೂ ಅವನ್ನ ಕಾಯಿಸೋದ್ರಲ್ಲಿ ಅರ್ಥನೇ ಇಲ್ಲ ಕಣೆ. ಒಪ್ಪಿಗೆ ಕೊಡೋದು ಅಷ್ಟು ಸುಲಭ ಅಲ್ಲ ಕಣ್ರೆ. ಪ್ರೀತಿ ಒಂದು ಭಾವನೆ. ಒಪ್ಪಿಗೆ ಅಂದ್ರೆ ಭಾವನೆಗಳನ್ನ ಅಳೆದು ತೂಗಿ ಮಾಡೋ ಒಂದು ನಿರ್ಧಾರ. ಭಾವನೆಗಳನ್ನ ಯೋಚನೆ ಮಾಡೋದಕ್ಕೆ ಯಾವ ನಿರ್ಧಾರನೂ ಬೇಡ ಶರಣ್ಯ, ತಟ್ ಅಂತ ಬಂದ್ಬಿಡುತ್ತೆ. ಆದ್ರೆ ನಿರ್ಧಾರ ಹಾಗಲ್ಲ ಕಣೆ. ಅದು ಆಗೋದಕ್ಕೆ ತುಂಬಾನೇ ಯೋಚನೆ ಮಾಡ್ಬೇಕು. ಅಂದ್ರೆ ನೀನ್ ಇನ್ನ ನಿರ್ಧಾರ ಮಾಡಿಲ್ವಾ? ವಿಜಿ ಪ್ರೀತಿನ ಮತ್ತೆ ನಿನಗೆ ಸಿಗ್ಬೇಕಾಗಿರೋ ನ್ಯಾಯನ ತಕ್ಕಡಿಲಾಕಿ ತೂಕ ಮಾಡಿದ್ರೆ ವಿಜಿ ಪ್ರೀತಿನೇ ಅಲ್ವೇನೆ ಜಾಸ್ತಿ ತೂಕ ಬರೋದು. ಮನ್ಸಿನ ತಕ್ಕಡಿಲಿ ಎಲ್ಲನೂ ತೂಗ್ತಾ ಹೋಗುತ್ತೆ ಶರಣ್ಯ. ಆದ್ರೆ ಯಾವ್ದನ್ನ ನಾವು ಎತ್ತಿಡ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತೆ.
ಒಪ್ಕೊಳ್ಳಲ್ವಾ? ಸಾಧ್ಯ ಇಲ್ಲ. ನೀನ್ ಏನ್ ಮಾತಾಡ್ತಾ ಇದೀಯಾ ಅಂತ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದೀಯಾ ವಿಜಿ. ನೀನು ಹಾವಿಗೆ ಹಾಲೆರಿತಾ ಇದೀಯಾ ವಿಜಿ. ಗೀತಾ ಅವಲ್ಲಮ್ಮ, ನನ್ನಂತ ಮುಳ್ಳನ್ನ ಮೆತ್ತಗ್ ಮಾಡಿರೋ ಹೂವು. ಇಲ್ಲ ವಿಜಿ, ನಾನು ಇದನ್ನ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಅಲ್ಲ ಕಣೋ, ಅದ್ ಹೇಗೋ ನೀನ್ ನನ್ನ ಬಗ್ಗೆ ಯೋಚನೆ ಮಾಡದೆ ಈ ರೀತಿ ಮಾತಾಡ್ಬಿಡ್ತೀಯ. ನಿನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ತಾಯಿಗೆ ನೀನು ಕೊಡ್ತಾ ಇರೋ ಬಹುಮಾನ ಇದೇನಾ? ಅಮ್ಮ, ಕಡ್ಡಿನ ಗೀರಿ ಬಟ್ಟೆ ಮೇಲೆ ಎಸೆದ್ರೆ ಬೆಂಕಿ ಆಗುತ್ತೆ, ಸುಟ್ಟು ಬೂದಿ ಮಾಡುತ್ತೆ. ಅದೇ ಗೀರಿರೋ ಕಡ್ಡಿಯಿಂದ ಬತ್ತಿ ಹಚ್ಚಿದ್ರೆ ಬೆಳಕಾಗುತ್ತೆ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ, ಪ್ಲೀಸ್. ಅಮ್ಮ, ಗೀತಾ ಏನು ಅಂತ ನನಗೆ ಅರ್ಥ ಆದಾಗೆ ನಿನಗೂ ಒಂದಿನ ಅರ್ಥ ಆಗುತ್ತೆ. ನಿನಗಳು ಸರಿಯಾದ ಸೊಸೆ ಆಗ್ತಾಳೆ. ಒಪ್ಕೋ ಅಮ್ಮ, ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಒಪ್ಕೋ. ನಿನ್ನ ಮಗನ ಹಸನ ಇಲ್ಲ ಅನ್ಬೇಡ. ಪ್ಲೀಸ್ ಅಮ್ಮ, ಪ್ಲೀಸ್.